ಅಗ್ನಿ ಪರೀಕ್ಷೆಯ ಜಡ್ಜ್ ಒನ್ ಆಫ್ ದ ಜಡ್ಜ್ ಆಗಿದ್ದಾರೆ ಈಗ ಶ್ರುತಿ ಅವರು. ನೆಕ್ಸ್ಟ್ ವಾರದಿಂದ ಈ ಒಂದು ಬಿಗ್ ಬಾಸ್ ಅಗ್ನಿ ಪರೀಕ್ಷೆನ ನೋಡ್ಬೋದು. ನಿರೂಪಣೆ ಮಾಡುತ್ತಿರೋದು ನಿರಂಜನ್ ದೇಶಪಾಂಡೆ ಅವರು. 60 ಜನ ಬಿಗ್ ಬಾಸ್ ನ ಸ್ಪರ್ಧಿ ಅಂದ್ರೆ ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತಿರುವಂತ ಒಂದು ಇಷ್ಟು ಜನ ಅಂದ್ರೆ ತುಂಬಾ ಜನ ಮುಂಚೆನೆ ವಿಡಿಯೋಗಳನ್ನ ಕಳಿಸಿರ್ತಾರೆ. ಅದರಲ್ಲಿ ಫಿಲ್ಟರ್ ಮಾಡಿ 60 ಜನರನ್ನ ಸೆಲೆಕ್ಟ್ ಮಾಡಿರ್ತಾರೆ. ಈ 60 ಜನ ಅಗ್ನಿ ಪರೀಕ್ಷೆಗೆ ಒಳಗಾಗ್ತಾರೆ. ಟಾಸ್ಕ್ ಗಳನ್ನ ಕೊಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ, ಡೇರ್ ಅನ್ನ ಕೊಡ್ತಾರೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಈ ಒಂದು ಸ್ಪರ್ಧಿಗಳು, ಕಾಮನ್ ಪೀಪಲ್ಸ್. ಯಾರೆಲ್ಲ ಕಂಪ್ಲೀಟ್ ಮಾಡ್ತಾರೆ ಅವರು ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತ ಸಾಧ್ಯತೆ ಇದೆ. ಬಹುಶಃ ಒಂದು 5 ಜನರನ್ನ ಏನಾದ್ರು ಸೆಲೆಕ್ಟ್ ಮಾಡಬಹುದು. ನೋಡ್ಬೇಕು ಯಾವ ರೀತಿ ಇರುತ್ತೆ. ಶ್ರುತಿ ಅವರು ಕೂಡ ಅಷ್ಟೇ ಡೇರಿಂಗ್ ಚಾಲೆಂಜ್ ಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಸುಮಾರು 10 ದಿವಸಗಳ ಕಾಲ ಈ ಅಗ್ನಿ ಪರೀಕ್ಷೆ ರೌಂಡ್ ಬರೋದು ಸಾಧ್ಯತೆ ಇದೆ. ನಂತರದಲ್ಲಿ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಶ್ರುತಿ ಅವರನ್ನ ಮತ್ತೊಮ್ಮೆ ಬಿಗ್ ಬಾಸ್ ನ ಒಂದು ಕಾರ್ಯಕ್ರಮದಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ನೋಡ್ತಿರೋದಕ್ಕೆ ಜನರಿಗೆ ತುಂಬಾನೇ ಖುಷಿ ಆಯ್ತು. ಬಿಗ್ ಬಾಸ್ ಸೀಸನ್ 3 ನೀವೇನಾದ್ರೂ ನೋಡಿದ್ರೆ ಅದರಲ್ಲಿ ಶ್ರುತಿ ಅವರು ವಿನ್ ಆಗಿರ್ತಾರೆ. ಬಹಳನೇ ಚೆನ್ನಾಗಿ ಆಡಿದ್ರು. ಏಕೈಕ ಮಹಿಳೆ ಇಲ್ಲಿ ತನಕ ವಿನ್ ಆಗಿರೋದ್ರಲ್ಲಿ ಅದು ಶ್ರುತಿ ಅವರು. ಹಿರಿಯ ನಟಿ ಶ್ರುತಿ ಅವರು ಬಿಗ್ ಬಾಸ್ ನ ಜಡ್ಜ್ ಆಗಿದ್ದು ಅಂದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜಡ್ಜ್ ಆಗಿದ್ದು ಬಹಳ ಚೆನ್ನಾಗಿ ಖುಷಿ ಆಯ್ತು. ಇನ್ನಿತರೆ ಬೇರೆ ಬೇರೆ ವಿನಯ್ ಅವರು, ಸಂಗೀತ ಅವರು, ಚಂದನ್ ಶೆಟ್ಟಿ ಅವರು ಸಹ ಇರಲಿದ್ದಾರೆ ಜಡ್ಜ್ ಆಗಿ. ಶ್ರುತಿ ಅವರು ಬಂದಿದ್ರೆ ಜಾಸ್ತಿ ಜನರಿಗೆ ಖುಷಿ. ನೀವು ಕೂಡ ನೋಡ್ತೀರಾ ಮುಂದಿನ ವಾರದಿಂದ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ. ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಎಲ್ಲರ ಒಂದು ನೆಚ್ಚಿನ ಫೇವರೇಟ್ ಅನ್ಬೋದು ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ. ಸುಮಾರು 1 ವರ್ಷದಿಂದ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಮತ್ತೆ ಬಿಗ್ ಬಾಸ್ ಶುರುವಾಗಿದ್ದು, ಅದರಲ್ಲೂ ಈಗ ಬೇಗ ಶುರುವಾಗಿದೆ. ಯಾಕೆಂದ್ರೆ ಅಗ್ನಿ ಪರೀಕ್ಷೆ ಬರ್ತಾ ಇದೆಯಲ್ಲ, ಜನರು ಖಂಡಿತ ನೋಡೇ ನೋಡ್ತಾರೆ.